14 ವರ್ಷದ ವನವಾಸಕ್ಕೆ ಬ್ರೇಕ್ ಬಿದ್ದಿದೆ. ಗಣಿ ದಣಿಗೆ ಬಳ್ಳಾರಿಗೆ ಹೋಗಲು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ರೆಡ್ಡಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ. ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ಹೋಗ್ತೀನಿ. ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಹೆಸರು. ಜಿಲ್ಲೆಯಲ್ಲಿ ಗಣಿಧೂಳು ಆವರಿಸಿದಂತೆ ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿಯ ಹೆಜ್ಜೆ ಇತ್ತು. ಆದರೆ ಇದೇ ಗಣಿ ಕಂಟಕ ಎದುರಿಸುತ್ತಿದ್ದ ಜನಾರ್ದನ ರೆಡ್ಡಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಗಣಿಗಾರಿಕೆಯ ಪ್ರಮುಖ ಆರೋಪಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬಳ್ಳಾರಿ ಪ್ರವೇಶಕ್ಕೆ ಇದ್ದ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರೆಡ್ಡಿಗೆ ನಿಷೇಧ ಹೇರಿದ್ದು ಯಾಕೆ? ಆಂಧ್ರದ ಅನಂತಪುರ, ಕರ್ನೂಲು ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದ ಅಕ್ರಮ ಗಣಿಗಾರಿಕೆ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ 2011 ಸೆಪ್ಟೆಂಬರ್ 5ರಂದು ಜನಾರ್ದನ್ ರೆಡ್ಡಿಯ ಬಂಧನವಾಗಿತ್ತು. ಬಂಧನದ ಬಳಿಕ ನಡೆದ ವಿಚಾರಣೆಯಲ್ಲಿ ಜನಾರ್ದನ್ ರೆಡ್ಡಿ ಪ್ರಭಾವಿಯಾಗಿದ್ದು ಸಾಕ್ಷಿ ನಾಶ ಮಾಡುವ ಆತಂಕವಿದೆ. ಈ ಕಾರಣಕ್ಕೆ ಬಳ್ಳಾರಿ, ಕರ್ನೂಲು ಮತ್ತು ಅನಂತಪುರ ಜಿಲ್ಲಾ ಪ್ರವೇಶಕ್ಕೆ ನಿಷೇಧ ಹೇರಬೇಕು ಎಂದು ಸಿಬಿಐ ಮನವಿ ಮಾಡಿತು. ಸಿಬಿಐ ಮನವಿಯನ್ನು ಪುರಸ್ಕರಿಸಿದ್ದ ಸುಪ್ರೀಂ ಕೋರ್ಟ್ 3 ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಿತು. ಈ ಮಧ್ಯೆ ಮಗಳ ಮದುವೆ, ಮೊಮ್ಮಗಳ ನಾಮಕರಣ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ಮಾತ್ರ ಕೋರ್ಟ್ ಅನುಮತಿ ನೀಡಿತ್ತು. 2021 ನವೆಂಬರ್ನಲ್ಲಿ ಕೊನೆಯದಾಗಿ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಆಗಮಿಸಿದ್ರು. ಬಳ್ಳಾರಿಯಲ್ಲಿ ರೆಡ್ಡಿ ಅಭಿಮಾನಿಗಳಲ್ಲಿ ಸಂಭ್ರಮ. ಗಣಿದಣಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಗ್ರೀನ್ ಸಿಗ್ನಲ್ ಸಿಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಮೂಲಕ ಬಳ್ಳಾರಿಯಲ್ಲಿ ಸೋತು ಸುಣ್ಣವಾಗಿದ್ದ ಬಿಜೆಪಿಗೆ ಬೂಸ್ಟರ್ ಸಿಕ್ಕಂತಾಗಿದೆ. ಒಟ್ಟಾರೆ ನವರಾತ್ರಿಯ ಮೊದಲ ದಿನ ರೆಡ್ಡಿ ಬಳ್ಳಾರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡಲಿದ್ದಾರೆ. 14 ವರ್ಷದ ವನವಾಸದ ಬಳಿಕ ಗಣಿದಣಿ ವಾಪಸ್ಸಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರೇಣುಕಾ ರಾಧ್ಯ, ಬಳ್ಳಾರಿ, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ವಿದೇಶದವರು. ಬೆಂಗಳೂರಿಗೆ ಬಂದು ಹಿಂದೂಗಳ ಹೆಸರಲ್ಲಿ ID ಕಾರ್ಡ್ಗಳನ್ನು ಮಾಡಿಕೊಂಡು ವಾಸ ಇದ್ರು. ಆದರೆ ಅವರ ಮನೆಯಲ್ಲಿದ್ದ ಮುಸ್ಲಿಂ ಬರಹದ ಪುಸ್ತಕ, ಫೋಟೋ ನೋಡಿ ಕಾಕಿಗೆ ಶಾಕ್ ಆಗಿತ್ತು. ಅವನು ಪಾಕಿಸ್ತಾನಿ, ಅವಳು ಬಾಂಗ್ಲಾದೇಶದ ಪ್ರಜೆ. ಜೊತೆಗಿದ್ದ 2 ಶಂಕಿತರು ಪರದೇಶಿಗಳು. ಎಲ್ಲರೂ ಮುಸ್ಲಿಮರು, ಐಡಿಯಲ್ಲಿ ಹಿಂದೂಗಳು. ರಾಜ್ಯ ರಾಜಧಾನಿ, IT ಸಿಟಿ, ಉದ್ಯಾನ ನಗರಿ ಅಂತ ಕರೆಯುವ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಜೋರಾಗಿದೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಿತ್ತು. ಇದೀಗ ಬೆಂಗಳೂರಲ್ಲಿ ಪಾಕಿಸ್ತಾನ ಪ್ರಜೆ ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಜಿಗಣಿಯ ರಾಜಾಪುರದಲ್ಲಿ 4ರನ್ನ ಬಂಧಿಸಲಾಗಿದೆ. ಖಾಸಗಿ ಲೇಔಟ್ನ ಮನೆಯಲ್ಲಿ 6 ವರ್ಷದಿಂದ ಪಾಕಿಸ್ತಾನ ಮೂಲದ ಕುಟುಂಬವೊಂದು ಹಿಂದೂಗಳ ಹೆಸರಿನ ದಾಖಲೆಗಳನ್ನ ಇಟ್ಕೊಂಡು ವಾಸ ಮಾಡ್ತಿತ್ತು. ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಮರು, ದಾಖಲೆಗಳಲ್ಲಿ ಹಿಂದೂಗಳು, ಹೊರಗೆ ಸನಾತನಿ, ಮನೆಯಲ್ಲಿ ಇಸ್ಲಾಂ ಆಚರಣೆ. ನಿನ್ನೆ ಸಂಜೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಜಿಗಣಿ ಪೊಲೀಸರು ದಾಳಿ ನಡೆಸಿದ್ರು. ದಾಖಲೆಗಳಲ್ಲಿ ಹಿಂದೂ ಹೆಸರು ಇದ್ರೂ ಮನೆಯಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಫೋಟೋ, ಪುಸ್ತಕ, ಬರಹಗಳು ಪತ್ತೆಯಾಗಿವೆ. ವಿಚಾರಣೆ ವೇಳೆ ಈ ಮನೆಯಲ್ಲಿದ್ದವರೆಲ್ಲ ಪಾಕಿಸ್ತಾನ ಮೂಲದವರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ
ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 4 ಜನ ಪಾಕಿಸ್ತಾನ ಮೂಲದ ಪ್ರಜೆಗಳನ್ನ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಈ 4 ಜನ ಕೂಡ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಇರುವಂತಹ ರಾಜಾಪುರ ಗ್ರಾಮದ ಈ ಒಂದು ಲೇಔಟ್ ನಲ್ಲಿ ವಾಸ ಇದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖ ಆರೋಪಿ ರಶೀದ್ ಅಲಿ ಸಿದ್ದಿಕಿ ಹೊರ ಜಗತ್ತಿಗೆ ಶಂಕರ್ ಶರ್ಮಾ ಅಂತ ಹೇಳಿಕೊಳ್ಳುತ್ತಿದ್ದ. ಪತ್ನಿ ಆಶಾ ರಾಣಿ ಅಂತ ಹೇಳ್ತಾ ಇದ್ಲು. ಆಕೆಯ ತಂದೆ ಹನೀಫ್ ಮೊಹಮ್ಮದ್ ಹೆಸರು ರಾಂಬಾಬು ಶರ್ಮಾ ಅಂತ ಇದ್ರೆ ಆತನ ಪತ್ನಿ ರುಬೀನಾ ಹೆಸರು ರಾಣಿ ಶರ್ಮಾ ಅಂತ ಆಗಿತ್ತು. ಅಚ್ಚರಿ ಅಂದ್ರೆ ಎಲ್ಲರೂ ಹಿಂದೂ ಹೆಸರಿನ ಗುರುತಿನ ಚೀಟಿಗಳನ್ನ ಮಾಡಿಸಿದ್ರು. ಮೆಹದಿ ಫೌಂಡೇಶನ್ ನಿಂದ ಈ ಕುಟುಂಬಕ್ಕೆ ಹಣಕಾಸಿನ ನೆರವು ಸಿಕ್ತಿತ್ತಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಆಭರಣ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ದಸರಾ, ದೀಪಾವಳಿ ನೀವೇನಾದರೂ ಬಂಗಾರ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಬಂಗಾರದ ರೇಟ್ ಕೇಳಿದರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಬಂಗಾರ ಪ್ರಿಯರಿಗೆ ಬಿಗ್ ಶಾಕ್. ಬಲು ಭಾರವಾದ ಬಂಗಾರ, ಬೆಳ್ಳಿ. ಯಾವುದೇ ಹಬ್ಬ ಇರಲಿ, ಸಂಭ್ರಮ ಇರಲಿ, ಹೆಣ್ಮಕ್ಳು ಮೈ ತುಂಬ ಆಭರಣ ಹಾಕೊಂಡು ಖುಷಿ ಪಡ್ತಾರೆ. ಅದರಲ್ಲೂ ಚಿನ್ನಕ್ಕಿಂತ ಬೆಲೆ ಬಾಳುವ ಲೋಹಗಳು ಬೇರೆ ಇದ್ರೂ ಚಿನ್ನದ ಮೇಲಿನ ವ್ಯಾಮೋಹವೇ ಬೇರೆ. ಹಬ್ಬಗಳು ಬಂತೆಂದ್ರೆ ಸಾಕು, ಬಂಗಾರ ಖರೀದಿಗೆ ಸಾಲು ಸಾಲಾಗಿ ನಿಲ್ತಾರೆ. ಆದ್ರೆ ಈ ಬಾರಿ ಹಬ್ಬಕ್ಕೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಚಿನ್ನ ಹಾಗೂ ಬೆಳ್ಳಿ ದರ ಆಕಾಶದೆತ್ತರಕ್ಕೆ ಜಿಗಿದಿದೆ. 10 ಗ್ರಾಂ ಚಿನ್ನದ ಬೆಲೆ 75,000ವಾದ್ರೆ 1 ಕೆಜಿ ಬೆಳ್ಳಿಯ ಬೆಲೆ 95,000ಕ್ಕೆ ಜಿಗಿದಿದೆ. ಸದ್ಯಕ್ಕಂತೂ ರೇಟ್ ಕಮ್ಮಿಯಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ರಷ್ಯಾ, ಉಕ್ರೇನ್, ಇಸ್ರೇಲ್ನಲ್ಲಿ ನಿರಂತರವಾದ ಸಂಘರ್ಷ. ಫೆಡರಲ್ ರಿಸರ್ವ್ ಬಡ್ಡಿ ದರಗಳಲ್ಲಿ ಕಡಿತ. ಚಿನ್ನದ ಪೂರೈಕೆಗಿಂತ ಬೇಡಿಕೆ ಹೆಚ್ಚಳ. ಹೆಚ್ಚು ಜನ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಬೆಳ್ಳಿ ದರವಂತೂ ಲಕ್ಷದ ಸನಿಹದಲ್ಲಿದ್ದು ಚಿನ್ನವು ಲಕ್ಷ ಮುಟ್ಟುವ ಸಾಧ್ಯತೆ ಇದೆ. ಜನಸಾಮಾನ್ಯರಂತೂ ಬಂಗಾರ ನೀ ಬಲು ಭಾರ ಅನ್ನುವಂತಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲೇಜ್ ಡೇಸ್ ಈಸ್ ದಿ ಬೆಸ್ಟ್ ಡೇಸ್ ಅಂತ ಹೇಳೋದನ್ನು ಕೇಳಿರ್ತೀವಿ. ಕಾಲೇಜಿನ ಮೊದಲ ದಿನ ಲೈಫ್ನ ಮೆಮೊರೇಬಲ್ ಡೇ ಕೂಡ ಆಗಿರುತ್ತೆ. ಇಂತಹ ಅದ್ಭುತ ಅನುಭವಕ್ಕೆ ಇಂದು ಅಮ್ಮಣ್ಣಿಯರು ಸಾಕ್ಷಿಯಾಗಿದ್ದರು. ಸಖತ್ತಾಗಿ ರೆಡಿಯಾಗಿ ಮಿರಮಿರ ಮಿಂಚುತ್ತಿರೋ ಹುಡುಗಿಯರು, ಕ್ಯಾಟ್ ವಾಕ್ ಮಾಡ್ತಿರೋ ಅಮ್ಮಣ್ಣಿಯರು, ಕಾಲೇಜು ಹುಡುಗಿಯರ ಸಖತ್ ಸ್ಟೆಪ್ಗೆ ಕೇಕೆ ಚಪ್ಪಾಳೆ. ಇದು ಅಮ್ಮಣ್ಣಿಯರ ಕಾಲೇಜು ಅಂತಾನೆ ಫೇಮಸ್ ಆಗಿರುವ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ ನಡೆದ ಫ್ರೆಶ್